ವೀಕ್ಷಕರೇ, ಡೆವಿಲ್ ಸಿನಿಮಾ ರಿಲೀಸ್ ಆಗಿ 4 ದಿನಕ್ಕೆ ಮುನ್ನುಗ್ತಾ ಇದೆ. ಕೌಟುಂಬಿಕ ಮತ್ತು ಫ್ಯಾಮಿಲಿ ಆಡಿಯನ್ಸ್ ಕೂಡ ಮುನ್ನುಗ್ತಾ ಇದೆ. ಇದೇ ವಿಚಾರವಾಗಿ ಸಿನಿಮಾ ನೋಡಿದಂಥ ಬಂದಂಥ ಅಭಿಮಾನಿಗಳಿದ್ದಾರೆ. ಇಲ್ಲಿ 4 ನಟರ ಅಭಿಮಾನಿಗಳಿದ್ದಾರೆ. ಅವರು ಸಿನಿಮಾ ಬಗ್ಗೆ ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕುರಿತು ಮಾತಾಡೋದಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತಮ್ಮ ಹೆಸರು? ಸರ್ ವಿಜಯ್ ಕುಮಾರ್. ಎಲ್ಲಿಂದ ಬಂದಿರೋದು? ಸರ್ ನಮ್ಮದು ಇಲ್ಲಿ ಕೇರಪುರಂ ಹತ್ರ ಸರ್. ನಮ್ಮ ಊರು ಬಂದು ಗುಲ್ಬರ್ಗ ಸರ್. ಡೆವಿಲ್ ಸಿನಿಮಾ ಹೇಗಿದೆ ನೋಡಿ? ಸೂಪರ್ ಸರ್, ವೆಂಕಿ ಸರ್. ಏನಿಸ್ತು ಡೆವಿಲ್ ಸಿನಿಮಾ ನೋಡಿ? ಖುಷಿ ಆಯ್ತು ಸರ್. ಕೆಲವೊಂದು ಮೆಸೇಜ್ ಇದೆ ರಾಜಕೀಯದ ಬಗ್ಗೆ, ಕೆಲವೊಂದು ಇಮೋಷನ್ಸ್ ಇದೆ. ಡಬಲ್ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಸರ್. ಆ್ಯಕ್ಟಿಂಗ್ ಅಂತೂ ಹೇಳಬೇಡಿ, ಸಖತ್ತಾಗಿ ಮಾಡೋರು. ಎಲ್ಲೋ ಒಂದು ಕಡೆ ಡೆವಿಲ್ ಸಿನಿಮಾ ರಿಲೀಸ್ ಡೇಟ್ ಆಗ್ತು. ಡೆವಿಲ್ ಸಿನಿಮಾ ಸರಿಯಾಗಿ ರೆಸ್ಪಾನ್ಸ್ ಸಿಗಲ್ಲ, ಥಿಯೇಟರ್ಗಳು ಸಿಗಲ್ಲ, ಡಿಸ್ಟ್ರಿಬ್ಯೂಟ್ ಮಾಡೋರು ಯಾರು? ಸರ್ ಅದು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹಾಕಕ್ಕೆ ಹೋಗ್ಬೇಡಿ. ಇದು ನಮ್ಮ ಕನ್ನಡ ಸಿನಿಮಾ. ಪ್ರತಿಯೊಬ್ಬ ಇರಾಗಲಿ, ಡಿ ಬಾಸ್ ಅಲ್ಲ, ಎಸ್ ಅವ್ರು ಬಂದರು, ಸುದೀಪ್ ಸರ್ ಬರಲಿ, ಶಿವರಾಜ್ ಕುಮಾರ್ ಬರಲಿ, ಧನ್ವೀರಣ್ಣ ಬರಲಿ, ಇನ್ನು ಯಾರೇ ಬರಲಿ, ಧ್ರುವ ಸರ್ಜಾ ಅವ್ರು ಬರಲಿ, ಎಲ್ಲರೂ ಮೂವಿ ನೋಡೋಣ, ಎಲ್ಲರೂ ಚೆನ್ನಾಗಿರೋಣ. ಕನ್ನಡ ಸಿನಿಮಾ, ಕನ್ನಡ ಮೂವಿನ ಬೆಳೆಸೋಣ, ಕನ್ನಡ ಮೂವಿನ ಉಳಿಸೋಣ. ಇವಾಗ ಕನ್ನಡ ಮೂವಿಯಲ್ಲಿ ಸ್ವಲ್ಪ ಆತಂಕಗಳು ವೀಕ್ ಅನ್ನಿಸ್ತಾ ಇದೆ. ನಾವು ಎತ್ತಿಡಿಯೋ, ನಾವು ಕನ್ನಡಿಗರು, ನಾವು ಯಾಕೆ ಬಿಟ್ಕೊಡೋ, ನಾವೇ ಕಿತ್ತಾಡ್ಕೊಂಡ್ರೆ ಏನೂ ಸಿಗಲ್ಲ ಇಲ್ಲಿ. ಸುಮ್ಮನೆ ಅವನಿಗೆ ಟಾಂಗ್ ಕೊಡೋದು, ನಿಮಗೇನು ಸಿಗ ಅನ್ನೋದು ನೀವೇ ಬೈದಾಡ್ಕೊಂತೀರ. ಅವ್ರು ಚೆನ್ನಾಗಿದ್ದಾರೆ ಸರ್. ಮೊನ್ನೆ ನೋಡಿದ್ರಲ್ಲ ಶಿವಣ್ಣ, ಅವ್ರ ಮಗನಿಗೆ ಎಷ್ಟು ಖುಷಿಯಿಂದ ಮಾತ್ರ. ಅವ್ರವ್ರು ಚೆನ್ನಾಗೇ ಇರ್ತವೆ. ಈ ಸುಮ್ಮನೆ ಅಪ್ಪು ಸರ್ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳು, ಸುಮ್ಮನೆ ಮಧ್ಯದಲ್ಲಿ ಕೆಲವರು ಅವ್ರವ್ರ ಫೋಟೋ, ನೀವು ಅಪ್ಪಿ ಸರ್ ಫೋಟೋ ಹಾಕ್ಕೊಂಡು ಅವ್ರವ್ರು ಇದು ಮಾಡ್ತಾರೆ. ಸುಮ್ಮನೆ ಅವ್ರವ್ರ ಹೆಸರು ಹಾಳಾಗ್ತೀರ. ಏನಕ್ಕೆ ಹಾಳಾಗ್ತೀರ? ಡಿ ಬಾಸ್ ಅಭಿಮಾನಿಗಳಿಗೂ ಹೇಳೋಕ್ಕೂ ಇಷ್ಟಪಡ್ತೀನಿ, ಮತ್ತು ಅಪ್ಪು ಸರ್ ಅಭಿಮಾನಿಗೆ ಹೇಳೋಕ್ಕೂ ಇಷ್ಟಪಡ್ತೀನಿ, ಧ್ರುವಣ್ಣನ ಅಭಿಮಾನಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ ವಾರ್ ಯಾಕೆ ಗುರು? ಸುಮ್ಮನೆ ನೀವು ನಿಮ್ಮ ಲೈಕ್ಗೋಸ್ಕರ, ಕಮೆಂಟ್ಗೋಸ್ಕರ, ನಾನು ಫಾಲೋಗೋಸ್ಕರ ನೀವು ಇವ್ರ ಹೆಸರು ಬಳಸ್ಕೊಂಡು ಇದು ಮಾಡ್ಬಿಡ್ರೆ ಕೆಟ್ಟ ಬದ. ಅದೊಂದು ಕೆಟ್ಟ ಬೈಬೇಕು ಅನ್ಸುತ್ತೆ ಸರ್. ಅವ್ರದಿಂದ ನೀವು ಯಾಕೆ ಬೆಳೆ ಬೇಯಿಸ್ಕೊತೀರ? ಸ್ವಂತ ಟ್ಯಾಲೆಂಟಾ ಇದರಲ್ಲಿ ತೋರಿಸಿದಾರಲ್ಲ. ಸ್ವಂತ ಟ್ಯಾಲೆಂಟ್ ಇದ್ದರೆ ಮೂವಿಯಲ್ಲಿ ತೋರಿಸಿದಾರಲ್ಲ. ಸ್ವಂತ ಟ್ಯಾಲೆಂಟ್ ಇದ್ದರೆ ನಿಮಗೆ ಅವಕಾಶ ಹುಡ್ಕೊಂಡು ಬರುತ್ತೆ. ಸುಮ್ಮನೆ ಪುನೀತ್ ರಾಜ್ಕುಮಾರ್ ಸರ್ ಹೆಸರು ತೊಗೊಂಡು, ಶಿವಣ್ಣ ಹೆಸರು ಸರ್ ತೊಗೊಂಡು, ಧ್ರುವ ಸರ್ಜನ್ ಸರ್ ತೊಗೊಂಡ್ರು. ಇವಾಗ ಕಿಚ್ಚ ಬಾಸು ಒಂದು ಮಾತು ಹೇಳ್ತೀನಿ, ಕರ್ನಾಟಕದಲ್ಲಿ ಕಿಚ್ಚ ಸರ್ ಆಗಲಿ, ದರ್ಶನ್ ಫ್ಯಾನ್ಸ್ ಆಗಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಮಧ್ಯದಲ್ಲಿ ಕಿಡಿಗಡಿಗಳು ಇರ್ತಾರಲ್ಲ ಸರ್, ಅವ್ರ ಕದೇ ಲೈಕು, ಕಾಮೆಂಟು, ಫಾಲೋ. ಅವ್ರವ್ರ ಬೆಳೆ ಬೇಯಿಸ್ಕೋಸ್ಕರ ಮಾತ್ರ ಬೆಳಿಬೇಕಂತ ಈ ಥರ ತಂದಿಡ್ತಿದ್ದಾರೆ. ಅವ್ರು ಸ್ಟಾಪ್ ಮಾಡಿದ್ರೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಗಲಾಟೆನೂ ಆಗೋದಿಲ್ಲ, ಫ್ಯಾನ್ ವಾರ ಆಗೋದಿಲ್ಲ ಸರ್. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ, ಕೆಲವು ವರ್ಷಗಳಿಂದಷ್ಟೇ, ಒಂದು ಸಿಡಿಲಿ 4 ಸಿನಿಮಾಗಳು 5 ಸಿನಿಮಾಗಳು ಇರ್ತಾ ಇತ್ತು. ಹೌದು ಸರ್. ಆಗ ಎಲ್ಲ ಹೀರೋಗಳ ಸಿನಿಮಾನು ಕೂಡ ಇರ್ತಾ ಇತ್ತು ಅಲ್ಲಿ. ಆಗ್ಲಿರೋ ಫ್ಯಾನ್ಸ್ ವರ್ ಈಗ ಯಾಕೆ? ಅದೇ ಹೇಳ್ತಾ ಇದ್ದೀನಲ್ಲ ಸರ್. ಇದರಲ್ಲಿ ಡಿ ಬಾಸ್ ಅಭಿಮಾನಿಗಳನ್ನು ಬಂದರು ಸರ್, ಪುನೀತ್ ಸರ್ ಅಭಿಮಾನಿಗಳು ಬಂದರು ಸರ್, ಸುದೀಪ್ ಸರ್ ಅಭಿಮಾನಿಗಳು ಬಂದರು ಸರ್, ಧ್ರುವಣ್ಣನ ಅಭಿಮಾನಿಗಳು ಸರ್. ಅಂದ್ರೆ ಅವ್ರವ್ರ ಹೆಸರು ಇಟ್ಕೊಂಡು ಮಾಡ್ತಿದಾರೆ ಗೊತ್ತಿಲ್ಲ, ಬಟ್ ಡಿ.ಪಿ ಹಾಕೊಂಡು ಮಾಡ್ತಾ ಇದ್ದಾರೆ. ಬೇಡ, ನಾವು ಕನ್ನಡ ಸಿನಿಮಾ, ಕನ್ನಡಿಗರು ಎಲ್ಲರದ್ದು ಸಿನಿಮಾ ಬೆಳೆಸೋಣ. ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ. ಅಲ್ಲಿಲ್ಲ ಮಾರನೇ ದಿನ ಬಂದು ನೋಡೋಣ. ಇವಾಗ 2 ಟೈಮ್ಸ್ ನಾನು ಬರ್ತಾ ಇರೋದು, ನಮ್ಮ ಫ್ರೆಂಡೂ ಬಂದವರ ನನಗೋಸ್ಕರ. ಎಲ್ಲ ನಮ್ಮ ಕನ್ನಡ ಮೂವಿ ನೋಡೋಣ. ಇವಾಗ ಅವ್ರಾಗ ಬರ್ತಾಯಿದ್ರು, ನಾವೇ ಹೇಳ್ತಾ ಇರೋದು ಬೇಡ, ಸ್ಟಾರ್ ವಾರ್ ಬೇಡ, ಎಲ್ಲರೂ ಮೂವಿ ನೋಡೋಣ. ಡಿ ಬಾಸ್ ಪುಣ್ಯಾತ್ಮ ಸರ್, ಇದು ಪರಮಾತ್ಮ ಸರ್, ಡಿ ಬಾಸ್ ಪುಣ್ಯಾತ್ಮ ಸರ್. ಅವರು ದಾನ ಧರ್ಮ ಮಾಡ್ಯಾರ, ಇವರು ದಾನ ಧರ್ಮ ಮಾಡ್ಯಾರ ಸರ್. ಗಲಾಟೆ ಏನಕ್ಕೆ? ಎಲ್ಲರೂ ಚೆನ್ನಾಗಿರೋಣಪ್ಪ ಅಂತ ನಾನು ಹೇಳ್ತಾ ಇರೋದು. ಸ್ಟಾರ್ ವಾರ್ ಏನಕ್ಕೆ ನಾನು ಹೇಳ್ತಾ ಇರೋದು? ಸುದೀಪ್ ಸರ್, ಇದು ಸಾರಿ, ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಸುಮ್ಮನೆ ತಂದಿರ್ತಾರಲ್ಲ, ಒಬ್ಬ ಅಪ್ಪನ ಗುಡ್ದವ್ರಲ್ಲ ಸರ್. ಇದು ಮಾತ್ರ ಹೇಳಕ್ಕೆ ಸಾಧ್ಯ. ಒಬ್ಬ ಅಪ್ಪನ ಗುಡ್ದವ್ರಲ್ಲ. ಒಬ್ಬ ಅಪ್ಪನ ಗುಡ್ದವರು ಇವಾಗ ನಾವು ಹೇಳ್ತಾ ಇದ್ದೀವಲ್ಲ ಸರ್, ಪುನೀತ್ ರಾಜ್ಕುಮಾರ್ ಸರ್ ಆಗಲಿ, ಡಿ ಬಾಸ್ ಸರ್ ಆಗಲಿ, ಒಂದು ಮಾಡೋದು ನೋಡಬೇಕು. ಪ್ರತಿಯೊಬ್ಬರು ಒಂದು ಮಾಡಿದ್ವಿ. ಅಶ್ವಿನಿ ಮೇಡಮ್ ಇದ್ರದ್ದು ಒಂದು ಕೆಲವೊಂದು ಕಮೆಂಟ್ ಹಾಕ್ತಾರೆ. ವಿಜಯಲಕ್ಷ್ಮಿ ಎಲ್ಲಾದರೂ ಅವ್ರದ್ದೊಂದು ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ. ಬೇಡ, ನಿಮ್ಮ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಹಾಕೋಕ್ಕೆ ಮುಂಚೆನೇ ಡಿ ಬಾಸ್ ಅಭಿಮಾನಿಗಳು ಆಗಲಿ, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳು ಆಗಲಿ. ಯಾಕಂದರೆ ನಾವು ಜಾಸ್ತಿ ಸೋಷಲ್ ಮೀಡಿಯಾ ನೋಡ್ತೀವಿ ಸರ್. ಸೋಷಲ್ ಮೀಡಿಯಾ ನೋಡುವಾಗ ಒಂದ್ಸಲ ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿರು ಇರ್ತಾರೆ, ನಿನ್ನ ತಾಯಿನೂ ಒಂದು ಎಣ್ಣೆ, ನಿನ್ನ ಅಮ್ಮನ ಅನ್ನೋಕ್ಕೆ ಮುಂಚೆನೇ ನಿಮ್ಮ ಅಮ್ಮನೂ ಒಂದು ಎಣ್ಣೆ ಯೋಚನೆ ಮಾಡ್ಕೊಂಡು ಕಮೆಂಟ್ ಹಾಕಿ. ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್, ಡಿ ಬಾಸ್ ಸರ್ ಅಂತ ಬರ್ತಾಯಿಲ್ಲ. ಯಾವ ಇರೋಗ ಫ್ಯಾನ್ಸ್ ಆಗಲಿ ಕೆಟ್ಟದಾಗ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇದೇ ನಿಜವಾಗ್ಲೂ ಸರ್. ನಾವು ನರ್ತಕಿ ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ಇದಕ್ಕೋಸ್ಕರ ಮಾತಾಡೋಣ ಅಂತ ಬರ್ಬೇಕಂತ ಸಿಕ್ಕಿದ್ದು, ಟಿಕೆಟ್ ಸಿಕ್ಕಿಲ್ಲ ನಮಗೆ. ಅದಕ್ಕಾಗಿ ಬರೋಕ್ಕಾಗಲ್ಲ. ಇಲ್ಲಿ ಬ್ಯಾನರ್ ಸಿಗುತ್ತಂತ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಆಲ್ರೆಡಿ ನಾವು ಕೇರ್ಪುರಮಲ್ಲೇ ನೋಡಿದ್ದೀವಿ. ಇದಕ್ಕೋಸ್ಕರ ಬಂದಿದ್ದು ಸರ್. ದಯವಿಟ್ಟು ನಮ್ಮ ಕನ್ನಡ ಜನತೆ ಕೇಳ್ಕೊಬೇಕಂದ್ರೆ ಏನು, ಸ್ಟಾರ್ ವಾರ್ ಬೇಡ, ಎಲ್ಲರೂ ಚೆನ್ನಾಗಿರೋಣ. ಎಲ್ಲರೂ ಚೆನ್ನಾಗಿದ್ರೆ ಒಂಥರ ಕುಟುಂಬದ ಥರ ಖುಷಿಯಾಗಿರ್ತೀವಿ. ಕರೆಕ್ಟ್ ಅಲ್ಲ ಸರ್? ಎಲ್ಲರೂ ಮೂವಿ ಬೆಳೆಸೋಣ. ಸರ್ ನಾವು ಡಿ ಬಾಸ್ ಸರ್, ಡಿ ಬಾಸು, ಕಿಚ್ಚ. ತಮ್ಮ ಹೆಸರು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.